ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ವ್ಲಾಗ್ಗೆ. ನಾನು ಮಾಡ್ತಾ ಇರೋದು ನನ್ನ ಮೊದಲನೇ ವ್ಲಾಗ್. ಆ್ಯಂಡ್ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ. ನಾವು ಹೋಗ್ತಾ ಇರೋದು ನಾಮಚಿಲುಮೆಗೆ. ಬನ್ನಿ ನೋಡ್ಕೊಂಬರೋಣ ಹೇಗಿದೆ ನಾಮಚಿಲುಮೆ ಅಂತ. ಹೇಗಿದೆ ವಾತಾವರಣ, ಸೂಪರ್ ಅಲ್ಲ? ಏನದು? ನಾವು ಈಗ ನಾಮಚಿಲುಮೆ ಕಾಡು ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ನಾಮಚಿಲುಮೆ ಕಾಡು ಒಳಗಡೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಮಾಡಿದ್ದು ಸಕ್ಕತ್ತಾಯಿತು. ನನಗೆ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದು. ಎಲ್ಲಿ ನೋಡಿದ್ರು ಮರ, ಎಲ್ಲಿ ನೋಡಿದ್ರು ಗಿಡ, ತುಂಬಾ ಚೆನ್ನಾಗಿತ್ತು ವಾತಾವರಣ. ಫೈನಲಿ ನಾವು ನಾಮಚಿಲುಮೆಗೆ ಬಂದು ತಲುಪಿದ್ದೀವಿ. ಆ್ಯಂಡ್ ನೋಡೋಣ ಹೇಗಿದೆ ಅಂತ. ಆ್ಯಂಡ್ ಇದು ನಾಮಚಿಲುಮೆ ಎಂಟ್ರೆನ್ಸ್. ಸರಿ, ಒಳಗಡೆ ಹೋಗೋಣ ಈಗ. ಇದು ನಮ್ಮ ಯಜಮಾನ್ರು ಕೋತಿಗಳಿಗೆ ಸೌತೆಕಾಯಿ ಕೊಡ್ತಾ ಇರೋದು. ಅಂಡ್ ನೋಡಿ ಅವ್ರು ಎಷ್ಟು ಚೆನ್ನಾಗಿ ತಿಂತಾ ಇದೆ ಅಂತ. ಅಲ್ಲಿ ಗಾಡಿ ಮೇಲೆ ಕೂತ್ಕೊಳ್ಳುತ್ತೆ ಕೋತಿ ನೋಡಿ ಇವಾಗ ಅದು. ಆ್ಯಂಡ್ ನೋಡೋಕ್ಕೆ ಚೆಂದ ಅದು. ಆ ಪ್ರಾಣಿಗಳಿಗೆ ಊಟ ಕೊಡೋದ್ರಲ್ಲಿ ಏನೋ ಒಂಥರ ಖುಷಿ ಅಲ್ಲ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಬನ್ನಿ ಇವಾಗ ನಾಮಚಿಲುಮೆ ಗೇಟ್ ಒಳಗಡೆ ಹೋಗೋಣ. ಏನೇನಿದೆ ಅಂತ ನೋಡೋಣ ಬನ್ನಿ. ಇದು ಎಂಟ್ರೆನ್ಸ್ದು. ಆ್ಯಂಡ್ ಈಗ ನೋಡ್ತಾ ಇರೋದು ನಾವು ಜಿಂಕೆಗಳಿರೋವಂಥ ಜಾಗ. ಸಖತ್ತಾಗಿತ್ತು. ಎಲ್ಲ ಪ್ರತಿಯೊಂದು ಜಿಂಕೆನೂ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಒಂದೊಂದು ಜಿಂಕೆನೂ ನೋಡುವಾಗ ನೋಡಿ ಇದು ಎಷ್ಟು ಕ್ಯೂಟಾಗಿದೆ. ಆ್ಯಂಡ್ ಸಖತ್ ಖುಷಿ ಆಯಿತು ನನಗಂತೂ ನೋಡಿ. ಆ್ಯಂಡ್ ಅದಕ್ಕೆ ಹುಲ್ಲು ಹಾಕೋರು ಒಬ್ಬರು ಬರ್ತಾರೆ ನೋಡಿ, ಇವಾಗ ಗೊತ್ತಾಗುತ್ತೆ ನಿಮಗೆ. ನೋಡ್ಕೊಳ್ಳೋಕ್ಕೆ ಅಲ್ಲಿ ಜನ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಜಿಂಕೆಗಳನ್ನ ನೋಡೋಕ್ಕೆ ಒಂಥರ ಖುಷಿ ಆಯಿತು. ಆ್ಯಂಡ್ ಈ ಥರ ನೋಡ್ತಾ ಇದ್ದರೆ ನಿಜ ನಾನು ರಿಯಲಾಗಿ ನೋಡಿದ್ದು ಜಿಂಕೆನ ಇವತ್ತೇ ಫಸ್ಟ್ ಟೈಮ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಹತ್ರದಿಂದ ನೋಡ್ತಾ ಇರೋ ಜಿಂಕೆ ನೋಡೋಕ್ಕೆ ಖುಷಿ ಆಗುತ್ತೆ. ಸೂಪರಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸ್. ಆ ವಾತಾವರಣ, ಆ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಈ ಜಾಗದ ವಿಶೇಷತೆ ಹೇಳೋದಾದರೆ, ನಾಮಚಿಲುಮೆ ಕಾಡು ಒಳಗಡೆ ರಾಮ, ಸೀತೆ, ಲಕ್ಷ್ಮಣ ವನವಾಸಕ್ಕೆ ಹೋಗುವಾಗ ಈ ಮಾರ್ಗವಾಗಿ ಬರ್ತಾರೆ. ಅಂದರೆ ನಾಮಚಿಲುಮೆ ಕಡೆ ಒಳಗಡೆಯಿಂದ ಹೋಗ್ತಾರೆ. ನಾಮಚಿಲುಮೆ ಒಳಗಡೆ ಹೋಗುವಾಗ ಸೀತೆಗೆ ಬಾಯಾರಿಕೆ ಆಗುತ್ತೆ. ಸೀತೆ ರಾಮನ ಕೇಳ್ತಾರೆ, ನನಗೆ ಬಾಯಾರಿಕೆ ಆಗ್ತಾಯಿದೆ, ನೀರು ಬೇಕು ಅಂತ ಕೇಳಿದಾಗ
ರಾಮ ಏನು ಮಾಡ್ತಾರೆ ಅನ್ನೋದೇ ಈ ಜಾಗದ ವಿಶೇಷತೆ. ಆ್ಯಂಡ್ ಆ ಜಾಗ ಬಂದಾಗ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಸದ್ಯಕ್ಕೆ ಪ್ಲೇಸ್ನ ನೋಡ್ತಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆ್ಯಂಡ್ ಈ ಜಾಗದ ವಿಶೇಷತೆಯೇ ಅದು. ಆ ಜಾಗ ಬಂದಾಗ ನೆಕ್ಸ್ಟ್ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಓಕೆ, ಫೈನಲಿ ಆ ಜಾಗದ ಹತ್ರ ಇದ್ದೀವಿ ಈಗ. ಈ ಜಾಗದಲ್ಲೇ ರಾಮ ಸೀತೆ ನೀರು ಕೇಳಿದಾಗ ಬಾಣನ ಭೂಮಿಗೆ ಬಿಟ್ಟು ಆ ಭೂಮಿಯಿಂದ ನೀರು ಚಿಮ್ಮೋ ಥರ ಮಾಡ್ತಾರೆ ರಾಮ. ಆ ನೀರು ಬಂದಂಥ ನೀರನ್ನು ಕುಡಿದು ಸೀತೆ ಲಕ್ಷ್ಮಣ ರಾಮ ದಣಿವಾರಿಸ್ಕೊಂಡು ನೆಕ್ಸ್ಟ್ ವನವಾಸನ ಮುಂದುವರಿಸ್ತಾರೆ ಅನ್ನೋದೇ ಈ ಜಾಗದ ಕಥೆ. ತುಂಬ ಚೆನ್ನಾಗಿದೆ ಈ ಜಾಗ. ಆ್ಯಂಡ್ ನೀವೆಲ್ಲರೂ ಒಂದು ಸತಿ ಬಂದು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೋತೀನಿ ನನ್ನ ಪ್ರಕಾರ. ಆ್ಯಂಡ್ ಇದು ಈ ಜಾಗದ ವಿಶೇಷತೆ. ಹಂಗಾಗಿನೇ ನಾಮಚಿಲುಮೆ ಅಂತ ಈ ಜಾಗಕ್ಕೆ ಹೆಸರು ಬಂದಿದ್ದು. ಆ್ಯಂಡ್ ಇವಾಗ ನಾಮಚಿಲುಮೆ ನೋಡಿದ್ದಾದಮೇಲೆ ನಾವು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಅಮ್ಮಣ್ಣಿಕೆರೆ ಕೆಳಗಡೆ. ಬನ್ನಿ ಹೋಗೋಣ, ಅಮ್ಮಣ್ಣಿಕೆರೆ ಹೇಗಿದೆ ನೋಡ್ಕೊಂಬರೋಣ. ಈಗ ನಾವೇನು ಹೋಗ್ತಾ ಇದ್ದೀವಿ ಇದೆಲ್ಲ ನಾಮಚಿಲುಮೆ ಕಾಡೇನೆ, ಫುಲ್ ಕಾಡೆ. ಕಾಡು ಮಧ್ಯದಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ ನೋಡಿ. ಅದು ನೋಡೋಕ್ಕೆ ತುಂಬ ಖುಷಿ ಅನಿಸ್ತು ನೋಡಿ. ಬೆಟ್ಟ ಗುಡ್ಡ ಗ್ರೀನರಿ, ಕಾಡು ನೋಡೋಕ್ಕೆ ಒಂದು ಚೆಂದ ಅಲ್ಲ. ಫೈನಲಿ ತುಮಕೂರು ಸಿಟಿ ಒಳಗಡೆ ಎಂಟ್ರಿ ಕೊಟ್ಟಿದ್ದಾಯಿತು. ಈಗ ಅಮ್ಮಣ್ಣಿಕೆರೆ ಕಡೆ ಹೋಗೋಣ. ಹೇಗಿದೆ ನೋಡೋಣ ಅಮ್ಮಣ್ಣಿಕೆರೆ. ಇದೆಲ್ಲ ಎಂಟ್ರೆನ್ಸ್, ಅಮ್ಮಣ್ಣಿಕೆರೆ ಎಂಟ್ರೆನ್ಸ್. ಹೊರಗಡೆಯಿಂದ ಯಾವ ರೀತಿ ಕಾಣುತ್ತೆ ನೋಡಿ. ಈಗ ಎಂಟ್ರೆನ್ಸ್ ಒಳಗಡೆ ಈ ರೀತಿ ವ್ಯೂ ಕಾಣುತ್ತೆ ನಿಮಗೆ. ಆ್ಯಂಡ್ ಇಲ್ಲಿ ಬೋಟಿಂಗ್ ಎಲ್ಲ ಇದೆಯಂತೆ, ನೋಡೋಣ ಬನ್ನಿ ಹೇಗಿದೆ ಅಂತ. ಇದು ಪಾರ್ಕ್ ಎಂಟ್ರೆನ್ಸ್ ಕೆರೆ ಒಳಗಡೆ. ತುಂಬ ಚೆನ್ನಾಗಿತ್ತು ಎಂಟ್ರೆನ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಬೋಟಿಂಗ್ ಹತ್ರ ಹೋಗೋಣ ಬನ್ನಿ. ಈಗ ನಾವು ಹೋಗ್ತಿರೋದು ಬೋಟಿಂಗ್ ಕಡೆ. ಕೆರೆ ಒಳಗಡೆ ಬೋಟಿಂಗ್ ಇದೆಯಂತ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಇದು ಎಕ್ಸಸೈಸ್ ಮಾಡೋಕ್ಕೆ, ವರ್ಕೌಟ್ ಮಾಡೋದಕ್ಕೆ ಇರೋವಂಥ ಎಕ್ವಿಪ್ಮೆಂಟ್ಸ್ಗಳು. ಆ್ಯಂಡ್ ಎಂಟ್ರೆನ್ಸಲ್ಲಿ ಈ ಥರ ಇರುತ್ತೆ. ಆ್ಯಂಡ್ ಈಗ ಫೈನಲಿ ಬೋಟಿಂಗ್ ಹೋಗೋವಂಥ ಜಾಗಕ್ಕೆ ಬಂದ್ವಿ. ಇದು ಬೋಟಿಂಗ್ ಹೋಗೋವಂಥ ಎಂಟ್ರೆನ್ಸ್ ಇದು. ಆ್ಯಂಡ್ ಈಗ ಬೋಟಿಂಗ್ ಹೋಗೋಣ, ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಬನ್ನಿ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ನಿಜ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಭಯ ಆಯಿತು, ಹೆಂಗಿರುತ್ತೆ ಏನು ಅಂತ. ನಾನು ಯಾವತ್ತೂ ಬೋಟಿಂಗ್ ಅಂತ ಹೋಗಿರಲಿಲ್ಲ. ತುಂಬಾ ಭಯ ಆಯಿತು ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ಆಮೇಲೆ ನಾನೇ ಧೈರ್ಯವಾಗಿರ್ತೀನಿ, ಅದೇ ನನಗೆ ಆಶ್ಚರ್ಯ. ಸಕ್ಕತ್ತಾಗಿತ್ತು ಮಾತ್ರ. ಫೈನಲಿ ಬೋಟ್ ಒಳಗಡೆ ಕೂತಿದ್ದೀವಿ. ನಾನೇ ತುಂಬ ಎಂಜಾಯ್ ಮಾಡಿದ್ದು ಆ ಬೋಟ್ ಒಳಗಡೆ. ಅದು ಫುಲ್ಲು ಅಲೆಗಳು ಬಂದಾಗಂತೂ ತುಂಬಾ ಖುಷಿ ಅನ್ಸೋದು. ಆ ಬೋಟು ಮೇಲೋಗಿ ಕೆಳಗೆ ಬರೋದೇ ಒಂಥರ ತುಂಬ ಚೆಂದ ಅನಿಸ್ತು ನನಗೆ. ನೋಡಿ ನನ್ನ ಮಗ, ನಮ್ಮ ಯಜಮಾನ್ರಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ಸಖತ್ ಖುಷಿ ಅನಿಸ್ತು ಆ ಬೋಟ್ ಒಳಗಡೆ ಹೋಗುವಾಗ. ತುಂಬ ಚೆನ್ನಾಗಿತ್ತು. ಫೈನಲಿ ನೀವು ಯಾರಾದರೂ ಅಮ್ಮಣ್ಣಿಕೆರೆ ಕಡೆ ಬಂದರೆ ಬೋಟಿಂಗ್ ಮಾತ್ರ ಮಿಸ್ ಮಾಡಿಬಿಡಿ, ಸಖತ್ತಾಗಿದೆ. ಈಗ ಇಲ್ಲಿ ಬೋಟ್ ಆಫ್ ಆಗುತ್ತೆ. ಆ ಬೋಟ್ ಆಫ್ ಆಗಿದೆ ಯಾಕೆಂದರೆ ಆಲ್ರೆಡಿ ಒಂದು ಬೋಟ್ ಬಂದಿತ್ತು. ಆ ಬೋಟ್ದು ಮಧ್ಯದಲ್ಲಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು. ಇವಾಗ ಒಬ್ಬರು ಅಲ್ಲಿ ನೋಡಿ ಪೆಟ್ರೋಲ್ ಒಬ್ಬರು ಕೊಡ್ತಾಯಿದ್ದಾರೆ ನೋಡಿ. ಆ ಬೋಟ್ ಒಂದು ಸ್ಟಾಪ್ ಆಗಿಬಿಟ್ಟಿತ್ತು. ಅವರು ಪೆಟ್ರೋಲ್ ತೊಗೊಂಡು ಇವಾಗ ಅದಕ್ಕೆ ಫಿಲ್ ಮಾಡಿ ಮುಂದೆ ಬರ್ತಾರೆ ಅವರು. ಹಂಗೇನಾದ್ರು ನಮ್ಮ ಬೋಟ್ಗೆ ಆಗ್ಬಿಡ್ತಾ ಅಂತ ನಮ್ಮ ಯಜಮಾನ್ರು ಭಯ ಬೀಳ್ತಾಯಿದ್ರು. ಅದೇ ಬೋಟಲ್ಲೇ ಪೆಟ್ರೋಲ್ ಖಾಲಿ ಆಗಿದ್ದು. ತುಂಬ ಚೆನ್ನಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸ್ ಅದು.
ಈಗ ಅಲ್ಲಿ ಕಾಣ್ತಾ ಇರೋವಂಥ ವ್ಯೂ ಹತ್ರಕ್ಕೆ ಹೋಗ್ತೀವಿ. ಆ ವ್ಯೂ ಹತ್ರಕ್ಕೆ ಹೋದಾಗ ಅಲ್ಲಿ ಒಂದು ಸ್ವಲ್ಪ ಸ್ಲೋ ಮಾಡ್ತಾರೆ. ಫೋಟೋಸ್ ತಗೊಳ್ಳೋದಾದರೆ ತಗೊಳ್ಳಿ ಅಂತ ಹೇಳಿದ್ರು ನಮಗೆ. ಆ್ಯಂಡ್ ಒಂದು ಫೋಟೋ ತೆಗೆದಿದ್ದೀನಿ. ಅದಂತೂ ತುಂಬ ಚೆನ್ನಾಗಿದೆ. ಹೋಟೆಲ್ಗಡೆ ಫೋಟೋ ತಗೊಳ್ಳುವಾಗ ನೋಡಿ ಇಲ್ಲಿ ಸ್ಟಾಪ್ ಮಾಡ್ತಾರೆ ನೋಡಿ. ಫೈನಲಿ ಒಂದು ಪಿಕ್ ತಗೋತೀವಿ. ಇದೇ ಆ ಪಿಕ್ ತುಂಬ ಚೆನ್ನಾಗಿತ್ತು ಅದು. ಈಗಾಗಲೇ ಒಂದು ರೌಂಡ್ ಹೋಗಿ ವಾಪಸ್ ದಡದ ಕಡೆ ಹೋಗ್ತಾ ಇರೋದಿದು. ಅಲೆಗಳು ಬಂದಾಗ ಬೋಟ್ ಹೋಗೋದೇ ಒಂದು ಚೆಂದ. ಸಕ್ಕತ್ತಾಗಿತ್ತು ಮತ್ತು ಎಕ್ಸ್ಪೀರಿಯೆನ್ಸ್ ಇದು ತುಂಬ ಚೆನ್ನಾಗಿ. ನೋಡಿ ಅದು ಹಿಂದೆ ನೋಡ್ತಾ ಇರೋ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸಕ್ಕತ್ತಾಗಿತ್ತು. ಆ್ಯಂಡ್ ಈಗ ದಡದ ಕಡೆಗೆ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಸ್ಲೋ ಮಾಡ್ತಾರೆ. ಆ ಬೋಟ್ ಒಳಗಡೆ ನಮ್ಮ ಪಕ್ಕದಲ್ಲಿ ಒಂದು ಮಗು ಇತ್ತು. ಆ ಮಗು ತುಂಬಾ ಅಳೋಕ್ಕೆ ಶುರು ಮಾಡ್ತು. ಆ ಮಗುನ ಸಮಾಧಾನ ಮಾಡೋದ್ರಲ್ಲಿ ಟೈಮ್ ಹೋಯ್ತು. ಆ್ಯಂಡ್ ಇಲ್ಲಾಂದಿರು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು. ಇವಾಗ ಹತ್ತತ್ರ ದಡದ ಹತ್ರ ಬಂದ್ವಿ. ನೋಡಿ ಆ ದಡದ ಹತ್ರ ಬಂದಾಗ ಈ ಥರ ಸ್ಲೋ ಆಗುತ್ತೆ. ಅದಂತೂ ಸಕ್ಕತ್ತಾಗಿತ್ತು. ಇದು ಹುಲ್ಬೇಳೆ ಕಟ್ಟಿದ್ವಿ. ಇವಾಗ ನೋಡ್ರೆ ನಾವು ಆಡ್ತಾ ಆಗೋಯ್ತು. ಇದು ರೆಸ್ಟೋರೆಂಟ್ ಆನ್ಲೈನ್ ಬುಕ್ಕಿಂಗ್ ಇರುತ್ತಂತೆ. ಈಗ ನೋಡ್ತಾ ಇರೋದು ಒಬ್ಬರೇ ಹೋಗುವಂಥ ಬೋಟ್ ಒಳಗಡೆ. ಅದು ಒಂದು ಹುಡುಗನ ಕುಂಡ್ರಿಸ್ಕೊಂಡು ಹೋದ್ರು. ಸಕ್ಕತ್ತಾಗಿತ್ತು ಅದು ನೋಡೋಕ್ಕೇ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅದು ಒಬ್ಬರಿಗೆ 500 ರುಪೀಸ್ ಅಂತೆ. ಆ್ಯಂಡ್ ಇವಾಗ ಮಕ್ಳ ಥರ ಆಟ ಆಡ್ತಿದ್ದಾರೆ ನೋಡಿ ಇವರಿಬ್ಬರು. ಚೆನ್ನಾಗಿತ್ತು. ಬೋಟಿಂಗ್ ಅಂತೂ ಸಕ್ಕತ್ತಾಗಿತ್ತು. ಯಾರೆಲ್ಲ ಮಣಿಕೆರೆಗೆ ಹೋದರೆ ಮಾತ್ರ ಬೋಟಿಂಗ್ ಮಾತ್ರ ಮಿಸ್ ಮಾಡಬೇಡಿ. ಅದೆಲ್ಲ ಮುಗಿಸ್ಕೊಂಡು ಚಿರುಮುರಿ ತಿಂತಾಯಿದ್ದೀವಿ ಈಗ. ಸ್ನ್ಯಾಕ್ಸ್ ಟೈಮ್ ಇದು. ಆ್ಯಂಡ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ನಾವು ಮನೆ ಕಡೆಗೆ ಹೋಗ್ತಾಯಿದ್ದೀವಿ. ಆ ಮನೆ ಕಡೆಗೆ ಹೋಗೋವಾಗ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಅದೇನೆಂದರೆ ನಾವು ಹೋಗೋಷ್ಟೆಲ್ಲ ಆಲ್ರೆಡಿ ಕತ್ಲಾಗಿತ್ತು. ಮನೆ ಕಡೆ ಹೋಗೋವಾಗ ಆಲ್ರೆಡಿ 7 ಗಂಟೆ ಆಗಿತ್ತು. ಆ 7 ಗಂಟೆ ಟೈಮಲ್ಲಿ ಇವಾಗ ಚಂದ್ರ ಕಾಣ್ತಾಯಿದೆ ನೋಡಿ. ಹುಣ್ಣಿಮೆ ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಸಕ್ಕತ್ತಾಗಿತ್ತು. ಫುಲ್ ಮೂನ್ ಅಂತಾರಲ್ಲ ಅದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಈ ವಿಡಿಯೋ ನೋಡಿದವ್ರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.